ನಮಸ್ಕಾರ, ನನ್ನ ಹೆಸರು ರಿಷಾದ್ ಅಂತ. ಸಮಾಜದ ಬಗ್ಗೆ ನೀವು ಹೇಳ್ತಾ ಇದ್ರಿ, ನಾವೆಲ್ಲ ಕೂತ್ಕೊಂಡು ಏನೋ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ. ಒಳ್ಳೆಯದು, ನೀವು ತಗೊಳ್ಳೋ ತೀರ್ಮಾನಕ್ಕೆ ನಾವು ತಲೆ ಬಗ್ಸ್ತೀವಿ. ಆದರೆ ಒಂದೇ ಒಂದು ಪ್ರಶ್ನೆ ಏನಂದರೆ, ಉಲಮಾಗಳು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಸಮಾಜದ ಬಗ್ಗೆ ಮಾತಾಡೋಕ್ಕ ಇಲ್ಲ ಜಮೀರ್ ಅಹ್ಮದ್ ಅವ್ರಿಗೆ ಸೇವ್ ಮಾಡೋಕ್ಕ ಅಂತ ಅರ್ಥ ಆಗಿಲ್ಲ. ನಾನು ಅದೇ ಸಮಾಜದಿಂದ ಬರ್ತೀನಿ, ಅದು ಕ್ಲಾರಿಟಿ ಇಲ್ಲ. ಸಮಾಜದ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ಸಮಾಜದ ಬಗ್ಗೆನೇ ಮಾತಾಡಬೇಕು, ಇಲ್ಲಾಂದರೆ ಜಮೀರ್ ಅಹ್ಮದ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ ಅಂದರೆ ಜಮೀರ್ ಅಹ್ಮದ್ ಬಗ್ಗೆನೇ ಮಾತಾಡಬೇಕು. ಅಲ್ಲಿ ಉಲಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡ್ತಿರೋ ನೀತಿ ನೋಡ್ತಾ ಇದ್ರೆ ಎಲ್ಲೂ ಸಮಾಜದ ಬಗ್ಗೆ ಇರಲಿ, ಮುಸ್ಲಿಂ ಸಮಾಜದ ಬಗ್ಗೆ ಅಂತೂ ಎಲ್ಲೂ ಮಾತಾಡಿಲ್ಲ. ಅವ್ರು ಮಾತಾಡ್ತಾ ಇದ್ದಿದ್ದ ಮಾತುಗಳೆಲ್ಲ ಜಮೀರ್ ಅಹ್ಮದ್ ಅವ್ರಿಗೆ ಸೇವ್ ಮಾಡೋ ಥರನೇ ಇತ್ತು. ನಿಜ, ಅದು ಅವ್ರ ಪಕ್ಷದ ತೀರ್ಮಾನ, ಅವ್ರು ಏನಾದ್ರು ತಗೊಳ್ಳಿ, ಅದ್ರ ಬಗ್ಗೆ ನಮ್ಗೇನು ಬೇಜಾರಿಲ್ಲ. ಆದರೆ ನಾವು ಉಲಮಾಗಳಂದರೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ. ಈಗ ನೋಡಿ, ನಾವು ಮುಸ್ಲಿಂ ಸಮಾಜದಿಂದಾನೇ ಬರ್ತೀವಿ. ನೀವು ಆವಾಗಲಿಂದ ಹೇಳ್ತಾ ಇದ್ದೀರಿ ಆಪ್ಷನ್ ಇದೆ ಅಂತ. ನಾವು ಆಪ್ಷನ್ಗಳು ಹುಡ್ಕೊಂಡೆ ಆಮ್ ಆದ್ಮಿ ಪಾರ್ಟಿಗೆ ಹೋಗಿರೋದು. ನಮಗೂ ಒಂದು ಸತಿ ಅವಕಾಶ ಮಾಡಿಕೊಡಿ. ನಾವು ಎಷ್ಟೋ ಸತಿ ಉಲ್ಮಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಆದರೆ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರಿಗೂ ಮಾತಾಡೋದೇ ಇಲ್ಲ ಉಲ್ಮಗಳು. ಅದು ಎಲ್ಲ ಒಂದು ಕಡೆ ನಮಗೂ ನೋವಿದೆ. ದಯವಿಟ್ಟು ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಡಿ. ಇವಾಗ ಬೇರೆ ಜಾತಿಯಲ್ಲಿ ಹೋಗಿ ಯಾರಾದರೂ ಕೇಳಿದ್ರೆ ಸ್ವಾಮೀಜಿ ಹತ್ರ, ಯಾವ ಸ್ವಾಮೀಜಿನೂ ಬರೀ ನೀವು BJPಗೆ ಹಾಕಿ ಕಾಂಗ್ರೆಸ್ಗೆ ಹಾಕಿ ಅಂತ ಎಲ್ಲೂ ಹೇಳಲ್ಲ. ಅದು ನಮ್ಮ ಸಮಾಜದಲ್ಲಿ ಬಂದು ಮುಸ್ಲಿಂ ಸಮಾಜಕ್ಕೆ ಸ್ವಾಮಿಗಳಿಗೆ ಮಸೀದಿಗಳಿಗೆ ಹೋಗಿ ಕೇಳಿದ್ರೆ ಬರೀ ಅವ್ರು ಹೇಳೋದು ಏನಂದರೆ, ನೋಡಪ್ಪ BJP ಬಂದುಬಿಡುತ್ತೆ, ಬೇರೆಯವ್ರಿಗೆ ಹಾಕಿದ್ರೆ ನೀವು ಕಾಂಗ್ರೆಸ್ಗೆ ಹಾಕಿ ಅಂತೀರ. ಅದೆಲ್ಲ ಒಂದು ಕಡೆ ಅದು ತಪ್ಪು ಮೆಸೇಜ್ ಹೋಗುತ್ತಿಲ್ಲ ಅಂತ. ಅದಕ್ಕೆ ನೀವು ಉತ್ತರ ಕೊಡೋದು. ಓಕೆ, ಅವ್ರ ಪ್ರಶ್ನೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತೀನಿ. ಅಬ್ದುಲ್ ಜಬ್ಬಾರ್ ಅವ್ರ ಮೇಲೆ ಆ್ಯಕ್ಷನ್ ಆಯಿತು, ನಜೀರ್ ಅಹ್ಮದ್ ಅವ್ರ ಮೇಲೆ ಆ್ಯಕ್ಷನ್ ಆಯಿತು. ನೆಕ್ಸ್ಟ್ ಆ್ಯಕ್ಷನ್ ಜಮೀರ್ ಅಹ್ಮದ್ ಅವರ ಮೇಲೆ ಅಂತ ಚರ್ಚೆ ಶುರುವಾಯಿತು. ಸೊ ಇಷ್ಟು ಹಂಗಾಮ ನಡೀತಾ ಇರೋದು ಜಮೀರ್ ಅಹ್ಮದ್ ಅವ್ರಿಗೆ ಏನೂ ಆಗಬಾರ್ದು ಅಂತ ನೋಡಿಕೊಳ್ಳುವುದಕ್ಕೆ. ನೋಡಿ, ಆ ರೀತಿ ನೀವು ಅರ್ಥ ಮಾಡಿಕೊಂಡ್ರೆ ಅದೊಂದು ತಪ್ಪು. ನಾವು ಯಾರೋ ಒಬ್ಬರಿಗೆ ಬೇಕಾಗಿ ನಾವು ಮಾತನಾಡ್ತಾ ಇಲ್ಲ. ಅವರಿಗೆ ಕ್ಲಾರಿಫೈ ಮಾಡ್ತಿದ್ದಿ. ನಮ್ಮ ಉಲಮಾಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಏನಕ್ಕೆ ಕಾರಣ ಅಂತ ಹೇಳಿ, ನಮ್ಮ ಸಮುದಾಯದವರಿಗೆ, ನಮ್ಮ ಮುಸಲ್ಮಾನ ಸಮುದಾಯ ಯಾವುದೇ ಶಿಸ್ತು ಕ್ರಮ ತುಂಬ ಈಸಿಯಾಗಿ ತೆಗೆದುಕೊಳ್ಳೋದು ಪಾಯಿಂಟ್ ನಂಬರ್ 1 ತೆಗೆದುಕೊಳ್ಬಹುದು ಅಂತ ಒಂದು ಆ ರೀತಿ ತೋರಿಸಿದರು. ಅದು ಅಲ್ಲದೆ ನಮ್ಮ ಸಮಸ್ಯೆಗಳಿಗೆ ನಮ್ಮ ಸಮುದಾಯದ ಪರವಾಗಿ ಒಂದು ಟಿಕೆಟ್ ಕೇಳಿದರೆ ಅವರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ರೀತಿಯಲ್ಲಿ ನಡಿಬೇಕಾದ್ರೆ ಅದೇ ವಿಚಾರದಲ್ಲಿ ಅದೇ ವಿಚಾರದಲ್ಲಾಗಿದೆ. ಅದೇ ವಿಚಾರ ಕಮಿಂಗ್ ಟು ದ ಪಾಯಿಂಟ್ ಅಂತ ಹೇಳಿದರೆ, ಅದೇ ವಿಚಾರದಲ್ಲಿ ಮುಸಲ್ಮಾನ ಸಮುದಾಯ ಅನ್ನುವುದು ತುಂಬ ಈಸಿಯಾಗಿ ಯಾರಿಗೆ ಬೇಕಾದರೂ ಶಿಸ್ತು ಕ್ರಮ ಕೈಯುವಂತಹ ಒಂದು ತೆಗೆದುಕೊಳ್ಳುವಂಥ ಈಸಿಯಾಗಿ ಸಿಗುವಂತಹ ಒಂದು ಸಮುದಾಯ ಮಾರ್ಪಡಬಾರ್ದು. ಅದರೊಟ್ಟಿಗೆ ಈಗ ನಾವು ನಮ್ಮೊಂದಿಗೆ ನಾಯಕರು, ಇದು ಖಾಲಿ ಜಮೀರ್ ಅಹ್ಮದ್ಗೆ ಅಂತಲ್ಲ, ನಾವು ನೋಡಿ ನಮಗಿರುವಂಥ ನಾಯಕರು ಈಗ 9 MLAಗಳಿದೆ ಅಷ್ಟೇ ಇರೋದು ನಮ್ಮೊತ್ತಿಗೆ. ಯಾರಿಗೂ ತೊಂದರೆ ಆದರೂ ನಾವು ಮಾತಾಡ್ತೀವಿ, ಯಾಕೆಂದ್ರೆ ಅವರಿಗೆ ನಾವು ನಾಯಕರನ್ನಾಗಿ ಬಂದಿದ್ದೀವಿ, ಅವರಿಗೆ ಆಪರ್ಚುನಿಟಿ ಇದೆ.